ಹಾಯ್! ಎಲ್ರಿಗೂ ನಮಸ್ಕಾರ. ಇವತ್ತು 5 ಪ್ರಾಡಕ್ಟ್ ಯೂಸ್ ಮಾಡಿ ಹೇಗೆ ಒಂದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೇಕಪ್‌ನ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾನು ಇಲ್ಲಿ ಫಸ್ಟು ಒಂದು BB ಅಥವಾ CC ಕ್ರೀಮ್‌ನ ತಗೊತಾ ಇದ್ದೀನಿ. ಇದು ಪಾಂಡ್ಸ್ BB ಕ್ರೀಮ್ ಇನ್ ದ ಶೇಡ್ ನ್ಯಾಚುರಲ್. ಇವತ್ತು ನಾನು ಯಾವುದೇ ಮೇಕಪ್ ಬ್ಲೆಂಡರ್ ಆಗಲಿ ಮೇಕಪ್ ಬ್ರಷ್ ಆಗಲಿ ಬಳಸ್ತಾ ಇಲ್ಲ. ಹೇಗೆ ಕೈಯಿಂದನೇ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಬಿಕಾಸ್ ಎಲ್ಲರ ಹತ್ರನೂ ಬ್ರಷಸ್ ಇರಲ್ಲ ಅಥವಾ ಬ್ಯೂಟಿ ಬ್ಲೆಂಡರ್ ಇರೋದಿಲ್ಲ. ಎಸ್ಪೆಷಲಿ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಅಥವಾ ಆಫೀಸ್ಗೆ ಹೋಗೋರು ಹರಿಬರಿಲಿರ್ತಾರೆ. ಅವ್ರಿಗೆ ಬ್ರಷ್ ಯೂಸ್ ಮಾಡಿಕೊಂಡು ಬ್ಲೆಂಡರ್ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು. ಸೊ ಇವತ್ತು ನಾನು ಕಂಪ್ಲೀಟ್ ಮೇಕಪ್ನ ವಿತೌಟ್ ಬ್ಯೂಟಿ ಬ್ಲೆಂಡರ್ ಆ್ಯಂಡ್ ಬ್ರಷಸ್ ಮಾಡಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಫೌಂಡೇಶನ್ ಅಥವಾ ಕನ್ಸೀಲರ್ನ ಬಳಸ್ತಾ ಇಲ್ಲ. ಹೆವಿ ಮೇಕಪ್ ಇಷ್ಟಪಡದೇ ಇದ್ದವರು ಈ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ಹಾಗೆ ಲೈಟ್ ಮೇಕಪ್ನ ಇಷ್ಟಪಡೋರು ಇದನ್ನ ಯಾವುದೇ ಫಂಕ್ಷನ್ಗೂ ವೇರ್ ಮಾಡ್ಬೋದು. ನೀವು ನೋಡಿದ ಹಾಗೆ ಇವತ್ತು ನಾನು BB ಕ್ರೀಮ್ನ ಯೂಸ್ ಮಾಡಿದ್ದೀನಿ. ಅದ್ರ ಪ್ರೈಸ್ ಬಂದು ವಿತಿನ್ 100 ಇರುತ್ತೆ. ಹಾಗೆ ಇವತ್ತು ನಾನು ಯೂಸ್ ಮಾಡೋ ಎಲ್ಲ ಪ್ರಾಡಕ್ಟ್ಸ್ ಕೂಡ 100 to 200 ಪ್ರೈಸ್ ಒಳಗಡೆ ಮಾತ್ರ ಇರುತ್ತೆ. ಸೊ ಈ ಮೇಕಪ್ ಒಂದು ಬಜೆಟ್ ಫ್ರೆಂಡ್ಲಿ ಹಾಗೆ ಅಫೋರ್ಡಬಲ್ ಆಗಿರುತ್ತೆ. ಸೊ ದಟ್ ಎಲ್ಲ ಕಾಲೇಜ್ ಗೋಯಿಂಗ್ ಹಾಗೆ ಆಫೀಸ್ಗೆ ಹೋಗೋ ಗರ್ಲ್ಸ್ ಇದನ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವರ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ವಿತಿನ್ 100 ಪ್ರೈಸ್ ಇದೆ. ಇದನ್ನು ನಾನು ನೀಟಾಗಿ ನನ್ನ ಐಬ್ರೋಸ್ಗೆ ಫಿಲ್ ಮಾಡ್ಕೊತಾ ಇದ್ದೀನಿ. ನನ್ನ 2 ಐಬ್ರೋಸ್ಗೆ ಫಿಲ್ ಮಾಡ್ಕೊಂಡು ಆದಮೇಲೆ ಅದರಲ್ಲೇ ಇರೋ ಬ್ರಷ್ ಸಹಾಯದಿಂದ ನನ್ನ ಐಬ್ರೋಸ್ನ ಕೂಮ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಎಕ್ಸೆಸ್ ಪ್ರಾಡಕ್ಟ್ ಎಲ್ಲಾದರೂ ಡೆಪಾಸಿಟ್ ಆಗಿದರೆ ಅದು ಈವನಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ಲಿಪ್ಸ್ಟಿಕ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಪಿಂಕ್ ಔಟ್ಫಿಟ್ ಹಾಕಿದ್ದೀನಿ. ಸೊ ನಾನು ಪಿಂಕ್ ಲಿಪ್ಸ್ಟಿಕ್ನ ತೊಗೊತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ ಪ್ಯಾಲೆಟ್. ನಿಮ್ಮ ಹತ್ರ ಯಾವುದಾದ್ರೂ ಒಂದು ಲಿಪ್ಸ್ಟಿಕ್ನ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ನನ್ನ ಐ ಶ್ಯಾಡೋಗೆ ಒಂದು ಪಿಂಕ್ ಬೇಸ್ನ ಕೊಡ್ತಾ ಇದ್ದೀನಿ. ಇವತ್ತು ನಾನು ಒಂದೇ ಕಲರಲ್ಲಿ ಐ ಶ್ಯಾಡೋ, ಚೀಕ್ ಟಿಂಟ್ ಹಾಗೆ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದು ಲಿಪ್ಸ್ಟಿಕ್ನ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಏನಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕ್ರೀಮ್ ಅಥವಾ ಲಿಕ್ವಿಡ್ ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಅದನ್ನು ಒಂದು ಪೌಡರಲ್ಲಿ ಸೆಟ್ ಮಾಡಬೇಕಾಗತ್ತೆ. ಹೀಗೆ ಸೆಟ್ ಮಾಡಿದಾಗ ಅದು ಲಾಂಗ್ ಲಾಸ್ಟಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಕ್ರೀಸಸ್ ಫಾರ್ಮ್ ಆಗಲ್ಲ. ಕ್ರೀಸಸ್ ಅಂತ ಹೇಳಿದ್ರೆ ಲೈನ್ಸ್ ಬರುತ್ತೆ. ಲೈನ್ಸ್ ಫಾರ್ಮ್ ಆದರೆ ಮೇಕಪ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಇಲ್ಲಿ ನಾನು ಅಕಾರ್ಡಿಂಗ್ ಟು ಮೈ ಡ್ರೆಸ್ ನಾನು ಪಿಂಕ್ ಶೇಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗೋ ಹಾಗೆ ಬ್ರೌನ್ ಅಥವಾ ರೆಡ್, ಆರೆಂಜ್ ಕಲರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಪಿಂಕ್ ಶೇಡ್ನ ನನ್ನ ಚೀಕ್ ಟಿಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ 2 ಫಿಂಗರ್ಸ್ನ ಯೂಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಾನು ಇನ್ನೊಂದು ಚೀಗಿಗೂ ಕೂಡ ಹಚ್ಕೊಂಡು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಈ ರೀತಿ ನೀವು ನೋಡ್ಬೋದು ಬ್ಲಷ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಈಗ ನಾನು ಸೇಮ್ ಲಿಪ್ಸ್ಟಿಕ್ ಪ್ಯಾಲೆಟಿಂದ ಒಂದು ಡಾರ್ಕ್ ಪಿಂಕ್ ಶೇಡ್ ತೊಗೊಂಡು ಕಾಂಟೋರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಪ್ಯೂರ್ಲಿ ಆಪ್ಷನಲ್. ಹೀಗೆ ಮಾಡೋದ್ರಿಂದ ನಿಮ್ಮ ಫೇಸ್ಗೆ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಇದನ್ನು ನೀವು ಸ್ಕಿಪ್ ಮಾಡ್ಕೊಬೋದು. ನೀವು ನೋಡ್ಬೋದು ಇದು ಒಂದು ಕಾಂಟೋರ್ ಎಫೆಕ್ಟನ್ನೇ ಕೊಟ್ಟಿದೆ. ಇಲ್ಲಿ ನಾನು ಮೆಬಿಲಿನ್ ಫಿಟ್ ಮಿ ಅವರ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಸನ್ ಬೇಜ್. ನೀವು ನೋಡಿದ ಹಾಗೆ ನಾನು BB ಕ್ರೀಮ್ನ ಹಚ್ಚಾದ್ಮೇಲೆ ಯಾವುದೇ ರೀತಿ ಪೌಡರಿಂದ ಸೆಟ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ಟಿಪ್ ಇದೆ. ನಾವು ಫಸ್ಟು ಎಲ್ಲ ಕ್ರೀಮ್ ಅಥವಾ ಲಿಕ್ವಿಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗತ್ತೆ. ನಂತರ ನಾವು ಪೌಡರ್ನ ಯೂಸ್ ಮಾಡಬೇಕಾಗತ್ತೆ. ನಾನು ಫಸ್ಟು BB ಕ್ರೀಮಲ್ಲಿ ನನ್ನ ಬೇಸ್ನ ಕ್ರಿಯೇಟ್ ಮಾಡಿದೆ. ನೆಕ್ಸ್ಟ್ ಕ್ರೀಮ್ ಪ್ರಾಡಕ್ಟಲ್ಲಿ ನಾನು ಚೀಕ್ ಟಿಂಟ್ನ ಬಳಸಿದೆ.
ಈ ಎಲ್ಲ ಕ್ರೀಮ್ ಪ್ರಾಡಕ್ಟ್ಸು ಯೂಸ್ ಮಾಡಾದಮೇಲೆ ನಾನು ಪೌಡರಿಂದ ಸೆಟ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಾವು ಪೌಡರಿಂದ ಸೆಟ್ ಮಾಡಿ ನಂತರ ನಾವು ಬ್ಲಷ್ ಅಥವಾ ಬೇರೆ ಲಿಕ್ವಿಡ್ ಕ್ರೀಮ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಅದು ಪ್ಯಾಚಿ ಆಗತ್ತೆ. ಈಗ ನಾನು LA18 ಅವರ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ತುಂಬ ಅಫೋರ್ಡಬಲ್ ಆಗಿದೆ, ವಿತಿನ್ 100. ಇಲ್ಲಿ ಕಾಜಲ್ನ ನಾನು ನನ್ನ ವಾಟರ್ ಲೈನ್ ಹಾಗೆ ಅಪ್ಪರ್ ವಾಟರ್ ಲೈನ್ಗೆ ಅಪ್ಲೈ ಮಾಡ್ಕೊತೀನಿ. ಇದರಿಂದ ನಮ್ಮ ಕಣ್ಣು ತುಂಬ ಇಂಟೆನ್ಸ್ ಆಗಿ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಟ್ರಿಕ್ ಏನಪ್ಪ ಅಂತ ಹೇಳಿದ್ರೆ, ನಾನಿಲ್ಲಿ ಯಾವುದೇ ರೀತಿ ಐಲೈನರ್ನ ಯೂಸ್ ಮಾಡ್ತಾ ಇಲ್ಲ, ನನ್ನ ಕಾಜಲ್ನೇ ಐಲೈನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಒಂದೇ ಪ್ರಾಡಕ್ಟಿಂದ 2 ಕೆಲಸಗಳನ್ನ ಮಾಡ್ಕೋಬೋದು. ಐಲಿಡ್ ಮೇಲೆ ನಮ್ಮ ಸ್ಕಿನ್ ಸ್ವಲ್ಪ ಲೂಸ್ ಆಗಿರುತ್ತೆ, ಸೊ ಅದನ್ನು ಸ್ಟ್ರೆಚ್ ಮಾಡಿಕೊಂಡು ನಾನು ಈ ರೀತಿ ಐಲೈನರ್ನ ಹಚ್ಕೊತಾ ಇದ್ದೀನಿ. ನಿಮಗೆ ಐಲೈನಿಂಗ್ ಬೇಡ, ಬರೀ ಕಾಜಲ್ಲೇ ಸಾಕಾಗತ್ತೆ ಅಂತ ಹೇಳಿದ್ರೆ ಈ ಸ್ಟೆಪ್ನ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸೇಮ್ ಪ್ಯಾಲೆಟ್ ಯೂಸ್ ಮಾಡಿಕೊಂಡು ಒಂದು ಪಿಂಕ್ ಕಲರ್ ಶೇಡ್ನ ನನ್ನ ಲಿಪ್ಸ್ಟಿಕ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಲಿಪ್ ಲೈನರ್ಸ್ನ ಕೂಡ ಬಳಸ್ತಾ ಇಲ್ಲ. ನೀವು ನಿಮ್ಮ ಫಿಂಗರ್ ಟಿಪ್ನಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಒಳ್ಳೆ ಗ್ರಿಪ್ ಇರುತ್ತೆ. ಸೊ ನನ್ನ ಮೇಕಪ್ ಮುಗಿದಿದೆ. ಇದು ನನ್ನ ಫೈನಲ್ ಲುಕ್. ಇದರಲ್ಲಿ ನೋಡಿದ ಹಾಗೆ ನಾನು ಕೇವಲ 5 ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಇದು ಒಂದು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಮೇಕಪ್ ಆಗಿರುತ್ತೆ. ಹಾಗೆ ಇಲ್ಲಿ ಒಂದೇ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡಿಕೊಂಡು ನಾವು 3 to 4 ಮೇಕಪ್ ಸ್ಟೆಪ್ಸ್ನ ಅಚೀವ್ ಮಾಡಿದ್ದೀವಿ. ಈ ಮೇಕಪ್ಪಲ್ಲಿ ನಾನು ಪ್ರಾಡಕ್ಟ್ಸ್ನ ತುಂಬ ಅಫೋರ್ಡಬಲ್ ಆಗಿ ಯೂಸ್ ಮಾಡಿರೋದ್ರಿಂದ ಇದನ್ನು ಕಾಲೇಜ್ ಅಥವಾ ಆಫೀಸ್ ಗೋಯಿಂಗ್ ಗರ್ಲ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಯಾವುದೇ ಫೌಂಡೇಶನ್ ಅಥವಾ ಕನ್ಸೀಲರ್ನ ಯೂಸ್ ಮಾಡದೇ ಇರೋ ಕಾರಣ ಹೆವಿ ಮೇಕಪ್ ಇಷ್ಟಪಡದೇ ಇದ್ದವರು ಲೈಟ್ ಮೇಕಪ್ನ ಕ್ರಿಯೇಟ್ ಮಾಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಸಿಂಪಲ್ ಆಗಿ ಹೇಗೆ ಸ್ವೆಟ್ ಪ್ರೂಫ್ ಆ್ಯಂಡ್ ಗ್ಲೋಯಿಂಗ್ ಮೇಕಪ್ನ ಮಾಡ್ಕೋಬೋದು ಅಂತಲೂ ತೋರಿಸಿದ್ದೀನಿ. ವಿಡಿಯೋ ನೋಡೋದನ್ನ ಮರಿಬೇಡಿ. ಈ ಒಂದು ಅಫೋರ್ಡಬಲ್ ಆ್ಯಂಡ್ ಸಿಂಪಲ್ ಮೇಕಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಲವ್ಸ್ ಮೇಕಪ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.